ನೀನ್ ಮಾಡಿದ್ದೇನು ಚೆನ್ನಾಗಿಲ್ಲ ಅಭಿ. ಏನ್ ಮಾಡದ್ನಮ್ಮ? ಧ್ವಜಸ್ತಂಭಕ್ಕೆ ಪೂಜೆ ನಡೀತಿದ್ರೆ ಮಧ್ಯದಲ್ಲೇ ಕರ್ಕೊಂಡ್ ಬಂದೆ. ಪೂಜೆ ಆಗೋಯ್ತಲ್ವಮ್ಮ? ಇಲ್ಲ, ಇನ್ನೂ ಇತ್ತು. ಧ್ವಜಸ್ತಂಭಕ್ಕೆ ಮಹಾಮಂಗಳಾರತಿ ಮಾಡ್ಬೇಕು, ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು, ಪ್ರಸಾದ ತಗೋಬೇಕಿತ್ತು, ಪಂಥಿ ಊಟ ಮಾಡ್ಬೇಕು, ಇನ್ನು ತುಂಬಾ ಇದೆ. ಎಲ್ಲ ಗೊತ್ತಿರೋ ಹಾಗೆ ನೋಡಿರೋ ಹಾಗೆ ಹೇಳ್ತಿದ್ಯಲ್ಲಮ್ಮ. ಹೇಳಮ್ಮ, ಅದೆಲ್ಲ ನಿನಗೆ ಹೇಗೆ ಗೊತ್ತು? ನಾನು ಈ ಊರಲ್ಲೇ ಹುಟ್ಟಿ ಬೆಳೆದಿದ್ದು ಅಲ್ವಾ ಅಭಿ. ಚಿಕ್ಕವಳಿದ್ದಾಗ ಯಾವಾಗಾದ್ರೂ ನೋಡಿರ್ತೀನಿ. ಅದು ನನ್ ಸಂಬಂಧಿಸಿರೋ ಹಳೆ ನೆನಪುಗಳಾಗಿರ್ಬೋದು. ನೋಡ್ದ್ಯಾ ಅಣ್ಣ, ಅಮ್ಮಗ್ ಸ್ವಲ್ಪ ಸ್ವಲ್ಪ ಹೇಳಿದ್ದು ನೆನಪು ಬರ್ತಿದೆ. ಆ ವಿಷಯನ್ ಕೂಡ ಹೇಳಿದ್ರೆ ಎಲ್ಲ ನೆನಪು ಬರ್ಬೋದು. ಯಾವ ವಿಷಯ ದಿವ್ಯಾ? ನಿನ್ ಹಳೆ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯ ಅಮ್ಮ. ನನ್ನ ಹಳೆ ಜೀವನಕ್ಕೆ ಸಂಬಂಧಿಸಿರೋದಾ? ಅದು ನಿಮಗೆ ಹೇಗೆ ಗೊತ್ತು? ಏನಿಲ್ಲಮ್ಮ, ಅದು ನಿಂಗೆ ಸಂಬಂಧಿಸಿರೋ ಆಗಿರ್ಬೋದು, ಆಗದೆ ಇರ್ಬೋದು. ಯಾಕಣ್ಣ ಮಾತ್ ಬದಲಾಯಿಸ್ತಿದ್ಯಾ? ಅದು ಅಮ್ಮಂಗ್ ಸಂಬಂಧಪಟ್ಟಿರೋದು ಅಂತ ನಾವ್ ಅನ್ಕೊಂಡ್ವಿ ಅಲ್ವಾ? ಇಷ್ಟಕ್ಕೂ ಏನ್ ವಿಷಯಗಳು? ಅದ್ರ ಬಗ್ಗೆ ನಿನ್ಗೆ ಹೇಳ್ಬೇಕು ಅಂತ 2-3 ದಿನಗಳಿಂದ ಪ್ರಯತ್ನ ಪಡ್ತಿದ್ದೀನಿ ಅಮ್ಮ. ಆದ್ರೆ ನಿಂಗೆ ಹೇಳೋಕ್ ಬಿಡ್ದಂಗೆ ಅಣ್ಣ ಅಡ್ಡಿ ಮಾಡ್ತಾನೆ. ಏನಬಿ? ನಿನಗೆ ಅದ್ರ ಬಗ್ಗೆ ಹೇಳಿದ್ರೆ ಒಳ್ಳೇದಾಗತ್ತೋ ಇಲ್ಲ ಅಂದ್ರೆ ಕೆಟ್ಟದಾಗತ್ತೋ ಅಂತ ಯೋಚನೆ ಮಾಡಿ ಸುಮ್ಮನೆ ಆದೆ. ಒಳ್ಳೇದೋ ಕೆಟ್ಟದೋ ಹೇಳ್ಬಿಡೋಣ ಅಣ್ಣ. ಸರಿ ದಿವ್ಯಾ, ಹೇಳ್ತೀನಿ. ತಂಗಿ ನಾನು ಅವನ ಮನೆಗೆ ಹೋಗಿದ್ವಿ ಅಲ್ಲಮ್ಮ. ಆ ಮನೆಯಲ್ಲಿ ಗೋಡೆ ಮೇಲೆ ಸಾಲಾಗಿ ಕೆಲವು ಫೋಟೋಗಳಿತ್ತು. ಫೋಟೋಗಳ? ಯಾರ ಫೋಟೋಗಳು? ಆ ಮನೆ ಸೊಸೆಯಂದ್ರು ಫೋಟೋ. ಅವರೆಲ್ಲ ಶಾಪದಿಂದ ಸತ್ತೋದ್ರಂತೆ. ಶಾಪನ? ಹೌದಮ್ಮ, ಆ ಫೋಟೋ ಇರು ದಿವ್ಯಾ. ಈಗ್ಲೇನಾ ಅಜ್ಜಿ? ಈಗ್ಲೇ ಜೈ ಬರದೆ ಯಾಕೆ ಹೊರಡ್ಬೇಕು ಅಜ್ಜಿ? ಅವನಿಗೋಸ್ಕರನೇ ಅಲ್ವಾ ಬಂದಿರೋದು? ಜೈಗೋಸ್ಕರನೇ ಬಂದ್ವಿ. ಜೈನ ನೋಡ್ಬೇಕು ಅಂತ ಬಂದ್ವಿ. ಅವನ್ನ ಕರ್ಕೊಂಡು ಹೋಗ್ಬೇಕು ಅಂತಾನೆ ಬಂದ್ವಿ. ಅವನ್ ಬರ್ತಾನೆ ಅಂತ ಸಂತೋಷ ಪಟ್ವಿ, ಆದ್ರೆ ಅವನ್ ಬರ್ಲಿಲ್ಲ. ಅವನ್ಗೆ ನಮ್ಮ ಮೇಲೆ ಕನಿಕರನೇ ಇಲ್ಲ. ಅವನ್ಗೆ ಆ ದೇವ್ರಿಗೆ ನಮ್ಮ ಮೇಲೆ ಕನಿಕರನೇ ಇಲ್ಲ. ಇದ್ದಿದ್ರೆ ನಮ್ಗೆ ಹೀಗೆ ನೋವು ಕೊಡ್ತಿರ್ಲಿಲ್ಲ. ಜೈ ಖಂಡಿತ ಬರ್ತಾನೆ ಅಜ್ಜಿ. ಬರ್ತಾನೆ ಅಲ್ಲ, ಬಂದಿದ್ದ. ಆದ್ರೆ ನಮ್ಮನ್ನ ನೋಡ್ದೇನೆ ಹೊರಟೋದ. ಅವನ್ ಬಂದಿದ್ ವಿಷಯ ನನ್ ಮನ್ಸಿಗೆ ಗೊತ್ತಾಯ್ತು. ಅವನ್ ಹೆಜ್ಜೆ ಶಬ್ದ ನನ್ನ ಹೃದಯ ಕೇಳಿಸ್ತು. ಆದ್ರೆ ಅವ್ನ್ ನಮ್ ಕಣ್ಣು ಕಾಣಿಸ್ಲಿಲ್ಲ. ಅಂತ ಪಾಪ ನಾವೇನ್ ಮಾಡಿದೀವಿ? ನಮ್ಮ ಮುಖ ತೋರಿಸ್ದೇ ಇರೋಂತ ಪರಿಸ್ಥಿತಿ ಅವನ್ಗೆ ಏನ್ ಬಂದಿದೆ? ಏನ್ ಹೇಳ್ತಾ ಇದ್ದೀರಾ ಅಜ್ಜಿ? ಜೈ ಬಂದಿದ್ನಾ? ನಿಜ ಹೇಳಿ ಅಜ್ಜಿ, ಜೈ ಬಂದಿದ್ನಾ? ಜೈ ಬಂದಿದ್ದಾನೆ ಅಂದ್ಮೇಲೆ ನಮ್ಮನ್ ಭೇಟಿ ಮಾಡದೆ ಯಾಕೆ ಹೋಗ್ತಾನೆ? ಇದಾನೆ. ನಮ್ಮನ್ನ ನೋಡ್ದೆ ಇರೋದಕ್ಕೆ ಅವನ್ಗೇನೋ ಕಾರಣ ಇದೆ.
ಅದಕ್ಕೆ ಬಚ್ಚಿಟ್ಕೊಂಡು ನಮ್ಮ ಹತ್ರ ಕಣ್ಣ ಮುಚ್ಚಲೆ ಆಡ್ತಿದ್ದಾನೆ. ಇನ್ನು ಎಷ್ಟು ದಿನ ಬದುಕಿರ್ತೀನೋ ಏನೋ, ಈ ವಯಸ್ಸಲ್ಲಿ ನನಗೆ ಕಷ್ಟ ಕೊಡ್ತಿದ್ದಾನೆ. ಇನ್ನು ಸಾಕು, ಈ ನೋವು ಸಹಿಸ್ಕೊಳ್ಳೋ ಶಕ್ತಿ ನನ್ಗಿಲ್ವೇ ಇಲ್ಲ. ನಡೀರಿ ಹೊರಟೋಗೋಣ. ಅವಸರ ಪಡ್ಬೇಡಿ ಅಜ್ಜಿ, ಎಲ್ಲ ಗೊತ್ತಿರೋ ನೀವೇ ಈ ತರ ಆವೇಶ ಪಟ್ರೆ ಹೇಗೆ? ಇದು ಆವೇಶ ಅಲ್ಲಮ್ಮ, ನನ್ ವೇದನೆ. ನನ್ ಕಣ್ ಮುಂದೆನೆ 4 ಸೊಸೆಯಂದ್ರು ತೀರ್ಕೊಂಡ್ರು. ಸುಳ್ಳು ಮೋಸ ಗೊತ್ತಿಲ್ದೇ ಇರೋ ಗಂಗಾ ನಿನ್ ಮಗಳು ಸತ್ತೋದ್ಲು. ಇನ್ನು ಎಷ್ಟು ಘೋರನ ನೋಡ್ಬೇಕು. ನಾನು ಬದುಕಿದ್ದಾಗ ನಾಳೆ ಏನಾದ್ರೂ ಆದ್ರೆ ನನ್ ಬದುಕಿಗೆ ಅರ್ಥ ಏನಿರುತ್ತೆ?